ದೇವ್ರ ಸತ್ವ ಬಡವರಿಗೆ ವಯಸ್ಸಾನವ್ರಿಗೆ ಕೈ ಕೆಳಗೆ ಕನ್ನಡವರು ಮೋಸ ಮಾಡ್ತಾರೆ. ಏನ್ ತರ ಮೋಸ ಮಾಡ್ತಾ ಇದ್ದಾರೆ? ಅಯ್ಯೋ ಬನ್ನಿ ಸರ್ ಹೇಳ್ತೀನಿ. ಐ ಕ್ಲಾಸ್ ಅಂಡ್ ಐಕ್ಲೀಸ್ ನೀವು ಬೆಂಗಳೂರಿನಲ್ಲಿ ಇದ್ರೆ ಕೃಷ್ಣ ರಾಜೇಂದ್ರ ಮಾರುಕಟ್ಟೆ ಆಲ್ಸೋ ನಾನ್ ಸಿಟಿ ಮಾರ್ಕೆಟ್ ನ ನೋಡಿರ್ತೀರಾ. ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಲವರ್ ಮಾರ್ಕೆಟ್ಸ್ ಇನ್ ಏಷ್ಯಾ. ಇದನ್ನ 1928ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಆದ್ರೆ 1990ನಲ್ಲಿ ಇದನ್ನ ಅಪ್ಸ್ಕೇಲ್ ಮಾಡಿ ಒಂಥರ ಕಾಂಪ್ಲೆಕ್ಸ್ ತರ ಕನ್ಸ್ಟ್ರಕ್ಟ್ ಮಾಡಿದ್ರು. ನನ್ಗೆ ಈ ಮಾರ್ಕೆಟ್ ಅಲ್ಲಿ ಮೇಲ್ಕಂಡಂಗೆ ಏನೇನ್ ಪ್ರಾಬ್ಲಮ್ಸ್ ಇತ್ತು ಅದ್ರ ಬಗ್ಗೆ ತುಂಬಾ ಚುಟುಕಾಗಿ ಕವರ್ ಮಾಡಕ್ಕೆ ಈ ವ್ಲಾಗ್ ಅಲ್ಲಿ ಟ್ರೈ ಮಾಡಿದೀನಿ. ನೇರ್ ಬಂದವ್ರೆ ಎಲ್ಲರಿಗೂ ಹೇಳಿದ್ವಿ, ಅದೇನು ಪ್ರಾಬ್ಲಮ್ ಇಂದ ಇದು ಮಾಡೋಕ್ಕಾಗಿಲ್ಲ. ಹೇಳ್ದಾಗ ಮಾತ್ರ ಎತ್ತಾರೆ ಅಷ್ಟೇ, ತಿರುಗಿ ಮಾಮೂಲಿ ಅದು ರೋಡ್ಗೆ ಸೋಟ್ ಬಿಡ್ತಾರೆ, ಒಳಗಡೆ ಯಾವ ಗಾಡಿನೇ ಬರಲ್ಲ. ವ್ಯಾಪಾರಕ್ಕೂ ಏಟ್ ಬೀಳ್ತಾ ಇದೆ, ವ್ಯಾಪಾರಕ್ಕೂ ಮತ್ತೆ ಉಸಿರಾಟ ತುಂಬಾ ತೊಂದರೆ ಆಗುತ್ತೆ. ಈ ತರ ವಾಸನೆ ಅಂದ್ರೆ ತುಂಬಾ ಕಷ್ಟ. ರೋಡ್ ಇತ್ತು, ಸರಿ ಯಾರು ಜ್ವರ ಇದು ಕಟ್ ಮಾಡಿ ಏನ್ ಮಾಡಿದ್ರು ಮೇಡಮ್ ಅವರು, ಇಲ್ಲಿ ಮಾಡ್ಬಿಟ್ರು ಕಚರ. ಯಾರು ಮೇಡಮ್ ಅಂದ್ರೆ ಯಾರು? ಮೊದಲು ಪದ್ಮಾವತಿ ಮೇಡಮ್ ಇಲ್ಲಿ ಕಾರ್ಪೊರೇಟ್ ಬರ್ಬರ್ ಕಾಯಿಲೆ ಎಲ್ಲ ಬರ್ತಾವೆ ಸರ್ ಇಲ್ಲಿ. ಓಕೆ, ಯಾವ್ದು ಒಂದ್ ಕಾಯಿಲೆ ಇಲ್ಲ, ಎಲ್ಲ ಕಾಯಿಲೆನೂ ಬರ್ತಾವೆ. ದುಡ್ಡು ಪರವಾಗಿಲ್ಲ ಸರ್, ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಸಮಸ್ಯೆ. ಓಕೆ ದುಡ್ಡುದೆಲ್ಲ ಬರೀ ಸರ್, ನಿಮ್ ತಲೆ ಒಳಗೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅದಕ್ಕೆ? ಅದಕ್ಕೆ ನಾವು ಏನು ಹೇಳೋದು ಸರ್, ಇದು ನಡ್ಕೊಂಡ್ಬಿಟ್ಟೈತೆ ಇಲ್ಲಿ ಇವಾಗ ಇಲ್ಲಿ ಮಾಮೂಲಿ ಆಗ್ಬಿಟ್ಟೈತೆ. ಇವಾಗ ಯಾರು ಬಂದ್ರು ಅಷ್ಟೇನೆ. ಓಕೆ, ಇಲ್ಲೆಲ್ಲೂ ಬೇರೆ ಡಿಸ್ಪೋಸ್ ಮಾಡಕ್ಕೆ ಎಲ್ಲೂ ಬೇರೆ ಜಾಗ ಇಲ್ವಾ ಸರ್? ಬೇರೆ ಕಡೆ ಇದೆ ಸರ್, ಅವ್ರು ಸರ್ ಡಿಸ್ಪೋಸ್ ಮಾಡಕ್ಕೆ ಜಾಗ ಇತ್ತು ಸರ್. ಅಂಗಡಿಗಳು ಕಟ್ಬಿಟ್ಟು ಬಾಡಿಗೆ ಕೊಡ್ತಾರಲ್ಲ, ಕೆಳಗಡೆ ಜಾಗ ಇತ್ತು, ಅಲ್ಲಿ ಅಂಗಡಿ ಕಟ್ಬಿಟ್ಟು ಬಾಡಿಗೆ ಕೊಟ್ಬಿಟ್ಟು ಇಲ್ಲಿ ತಂದು ಕಚಡ ಆಗ್ತಾ ಇದಾರೆ ರೋಡಿಗೆ ಇವಾಗ. ಓಕೆ, ಎಲ್ಲ ಬರೀ ಯಾವ್ದಾದ್ರು ಒಂದು ಗಾಡಿ ಬಂದ್ರೆ ಒಳಗಡೆ ಬರಕ್ಕಾಗುತ್ತಾ? ಗಾಡಿ ಬಂದ್ರೆ ಗಾಡಿ ಬರಲ್ಲ, ಗಿರಾಕಿಗಳು ಬರಲ್ಲ, ಗಂಟೆ ಇರುತ್ತೆ ಕಸ, ಇಲ್ಲಿ ಕಸ ಇರುತ್ತೆ. ಫುಲ್ ರೋಡೇ ಬ್ಲಾಕ್ ಮಾಡ್ಬಿಡ್ತಾರೆ. ಕಸ ಓಕೆ, ಇವತ್ತು ಭಾನುವಾರ ಆಗಿರೋದ್ರಿಂದ ಕಮ್ಮಿ ಇದೆ. ಕಮ್ಮಿ ಓಕೆ, ಕಸ ನಾಳೆ ಬಂದು ನೋಡಿ ಫುಲ್ ಇರುತ್ತೆ. ಫುಲ್ ಇರುತ್ತೆ. ಸಾಯಂಕಾಲ ಟೈಮ್ ಕಸ ಇರ್ತಲ್ಲ, ಬೆಳಿಗ್ಗೆ ಟೈಮ್ ಬಂದಿರ್ತಾರೆ ಕಸ ಇರ್ತಾರೆ, ಟ್ರಾಫಿಕ್ ಜಾಮ್ ಮಾಡ್ತಾರೆ. ನಾರ್ಮಲ್ ಮನೆ ಕಸನೇ ಹ್ಯಾಂಡಲ್ ಮಾಡೋ ಯೋಗ್ಯತೆ ಇಲ್ದೇ ಇರೋ ಸರ್ಕಾರಕ್ಕೆ ಮಾರ್ಕೆಟ್ ಕಸನ್ ಸರಿಯಾಗಿ ಹ್ಯಾಂಡಲ್ ಮಾಡದೆ ಇರೋದು ಏನ್ ಆಶ್ಚರ್ಯ ಅನ್ಸ್ತಲ್ಲ ನನಗೆ. ಮಾತೆತ್ತಿದ್ರೆ ನಾನು ಆ ಸಾಧನೆ ಮಾಡಿದೀನಿ, ಈ ಸಾಧನೆ ಮಾಡಿದೀನಿ ಅಂತ ಬರೀ ಬಡಾಯಿ ಕೊಚ್ಕೊಂತಾರೆ. ಒಂದ್ ವೇಸ್ಟ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಕ್ ಆಗಲ್ಲ. ಇವ್ರು ಏನ್ ಈ ರಾಜ್ಯನ ಡೆವಲಪ್ ಮಾಡೋದು? ಚೀಲ ಹಾಕಿ ಅಂಗಡಿ ಮಾಡೋದು ಬಿಡಲ್ಲ, ಏನು ಚೀಲ ಹಾಕಿ ಅಂಗಡಿ ಮಾಡಕ್ ಬಿಡಲ್ವಾ? ಬಿಡಲ್ಲ, ಹೊಡಿತಾರೆ. ಪೊಲೀಸರು ಕಾಸು ಕೊಡ್ಬೇಕು, ಪೊಲೀಸಿಗೆ ಕಾಸು ಕೊಡ್ಬೇಕು. ಓಕೆ, ಎಷ್ಟು ಅಂತಾರೆ ಹಫ್ತಾ? ಏನೋ ಮಾಡಿದ್ರೆ ಸರ್, ಜಾಗ ಬಿಡಲ್ಲ ಸರ್ ನಮ್ಗೆ. ವ್ಯಾಪಾರ ಮಾಡ್ತಾ ಇದ್ರ ನೀವು ಮುಂಚೆ? ಹೌದು ಸ್ವಾಮಿ, 40-60 ವರ್ಷ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಏನ್ ವ್ಯಾಪಾರ ಮಾಡ್ತಾ ಇದ್ರಿ? ಗಂಡ ಇಲ್ಲ, ಹಾ. ಮಕ್ಕಳು ಸರಿ ಇಲ್ಲ. ಹಾ, ಈಗ ತರಕಾರಿ ಸ್ವಲ್ಪ ತೆಗೆಸ್ಕೊಂಡು ಮಾಡಿದ್ರೆ ಜಾಗ ಬಿಡಲ್ಲ. ಜಾಗ ಬಿಡ್ತಾ ಇಲ್ಲ ಪೊಲೀಸು. ಸಾಹೇಬ್ರುಗಳು ಅಂಗಡಿ ಇಟ್ಕೊಬಿಟ್ರು. ಓಕೆ, ಇಂದಿರಾ ಗಾಂಧಿ ಅಮ್ಮ ಜಾಗ ಕೊಟ್ರು ನಮಗೆ. ಹಾ, ಆ ಇಂದಿರಾ ಗಾಂಧಿ ಕೊಟ್ಟು ಜಾಗ ಎಲ್ಲ ಅವ್ರು ಇಟ್ಕೊಬಿಟ್ರು, ಓಕೆ. ನಮ್ಮನ್ನ ಓಡಿಸ್ತಾರೆ. ಇವಾಗ ನೀವು ವ್ಯಾಪಾರ ಮಾಡ್ತಾ ಇಲ್ವಾ ನೀವು? ಮಾಡ್ತೀವಿ ಸ್ವಾಮಿ, ಏನ್ ವ್ಯಾಪಾರ ಮಾಡ್ತೀರಾ? ತರಕಾರಿ, ಕಡಲೆಕಾಯಿ, ಕಡಲೆಕಾಯಿ ಏನನ್ನ ತಗೊಂಡು ಮಾಡ್ತೀನಿ. ಸೊ ನಿಮ್ಗೆ ಗೋಣಿ ಚೀಲ ಹಾಕಿ ವ್ಯಾಪಾರ ಮಾಡೋ ಪೊಲೀಸ್ ಬಿಡ್ತಾ ಇಲ್ಲ? ಪೊಲೀಸ್ ಇಲ್ಲಿ ಬಿಡ, ಆನ್ಲೈನ್ ಬಿಡಲ್ಲ. ಆನ್ಲೈನ್ ಇಲ್ಲೆಲ್ಲ ಬಿಡ್ತಾರೆ. ಇಲ್ಲೆಲ್ಲ ಕೊಟ್ರೆ ಎಷ್ಟು ಅಂತಾರೆ? ಬಿಡ್ತಾರೆ, ಕಾಸು ತಗೊಂತಾರೆ. ಎಷ್ಟು ಅಂತಾರಮ್ಮ? ಕಾಸು ತಗೊಂಡು ಎಷ್ಟು ಅಂತಾರೆ ಕಾಸು? 20, 20, ಕೇಳಿ. 50, 100. ಸುಳ್ಳಲ್ಲ ಇಲ್ಲ, 20 ಕೊಡ್ಬೇಕು, 50 ಕೊಳ್ಳೆ ಹತ್ರ ಎತ್ತಿ ಬಿಸಾಕ್ತಾರೆ. ಎತ್ತಿದ್ರಲ್ಲ, ನಮ್ಮ ಬಡವರಿಗೆ ಜಾಗ ಬಿಟ್ಟು ಎಲ್ಲ ಬತ್ಕೊಂಡು ಓಕೆ, ಅವ್ರು ಕಾಸು ಕೊಡ್ಬೇಕು. ಓಕೆ. ನಿಮ್ಗೆ ಹೇಳಿದ್ರೆ ನೋಡು, ನಿಮ್ದು ಯಾರು ನಿಮ್ಮ ಕಾರ್ಪೊರೇಟರ್, ನಿಮ್ಮ MLA ಯಾರು ಬಂದಿಲ್ಲ ನಿಮ್ಗೆ ವಿಚಾರಿಸ್ಕೊಂತಲ್ವಾ? ನಿಮ್ಮ ಕಷ್ಟನ ಯಾರು ಕೇಳಿಲ್ಲ? ಅಯ್ಯೋ ಅಲ್ಲಿ ನೋಡಿದ್ರೆ ಕಸ ಹಂಗೆ ಹಾಕಿದ್ದಾರೆ. ಅವ್ರಿಗೆ ಪಾಪ ಹೆಲ್ತ್ ಪ್ರಾಬ್ಲಮ್ ಅಲ್ವಾ? ಅವ್ರ ವ್ಯಾಪಾರಕ್ಕೆಲ್ಲ. ಅವ್ರು ಕಂಪ್ಲೇಂಟ್ ಕೊಡ್ತಾங்க. ಓಕೆ, ಇವತ್ತು ಭಾನುವಾರ ಸ್ವಲ್ಪ ಕಡಿಮೆ ಇದೆ, ಎಲ್ಲ ಬಂದು ನೋಡಿ. ಒಂದು ಜನ ಹೋಗೋಕ್ಕಾಗಲ್ಲ, ಬರೋಕ್ಕಾಗೋಗಲ್ಲ. ಅವ್ರು ರೋಡ್ ಫುಲ್ ಹಣ್ಣುಗಳು ಜೋಡಿಸ್ಬಿಡ್ತಾರೆ, ಗಾಡಿಗಳು ಹೋಗೋ ಜಾಗಲ್ಲ.
ತುಂಬಾ ಜನ ಸ್ಮಾಲ್ ವೆಂಡರ್ಸ್ ಮಾರ್ಕೆಟ್ ಅಲ್ಲಿ ನನ್ನ ಹತ್ರ ಮಾತಾಡಕ್ಕೆ ತಯಾರಿರ್ಲಿಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ರೆ ಬೇಕಾದ್ರೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದ್ ಯಾರಿಂದ ಭಯ ಪಡ್ತಾ ಇದಾರೋ, ಏನಿಗೆ ಭಯ ಪಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ಈ ತಿರ್ಪೆ ಮಾರ್ಕೆಟ್ ಅಲ್ಲಿ ನಾಯಿಗಳು ಮತ್ತೆ ಹಸುಗಳು ಬೇರೆ, ಪಾಪ ಅದೇ ಕಸಾನ ಇವತ್ತು ತಿಂತಾ ಇದ್ವು. ಮಾರ್ಕೆಟ್ ಅಲ್ಲಿ ವ್ಯಾಪಾರನೇ ಇಲ್ಲ, ಕಸ್ಟಮರ್ ಇಲ್ಲ, ಬಸ್ ಮಾರ್ಕೆಟ್ ಬರ್ತಾ ಇಲ್ಲ, ಎಲ್ಲ ಮಾಲಲ್ಲಿ ತಗೊಂತಾ ಇದಾರೆ. ದೊಡ್ಡ ಮಾರ್ಕೆಟಿಂಗ್ ಚೇಂಜ್ ಇಂದ ಸ್ಮಾಲ್ ವೆಂಡರ್ಸ್ ಗೆ ಕಷ್ಟ ಆಗ್ತಾ ಇರೋದು ಇದೇನು ಹೊಸದಲ್ಲ. ಸ್ಮಾಲ್ ಸ್ಕೇಲ್ ವೆಂಡರ್ಸ್ ಗೆ ಹೆಲ್ಪ್ ಆಗೋಗೆ ಒಳ್ಳೆ ಮಾರ್ಕೆಟ್ ಫೆಸಿಲಿಟಿ ಹಾಗೂ ಇವ್ರಿಗೆ ಎಜುಕೇಟ್ ಮಾಡೋ ಪ್ರೋಗ್ರಾಮ್ಸ್ ಮಾಡಿದ್ರೆ ಒಳ್ಳೇದಾಗ್ಬೋದೇನೋ ಅಂತ ನನ್ನ ಅನಿಸಿಕೆ. ನೀವೇನಂತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಳಗಡೆ ಹಾಕಿ. ಮಾರ್ಕೆಟ್ ನಲ್ಲಿರೋ ಅದ್ಭುತ ಕಸದ ರಾಶಿ ದೃಶ್ಯ ನೋಡ್ಕೊಂಡ್ ನಂತರ ನಾನು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಕಡೆ ನಡ್ಕೊಂಡು ಹೋದೆ. ಅಕಸ್ಮಾತ್ ನೀವೇನಾದ್ರು ಮೇನ್ ಮಾರ್ಕೆಟ್ ನೋಡಿಲ್ಲ ಅಂದ್ರೆ ಐ ಸಜೆಸ್ಟ್ ಯು ಟು ಗೋ ಒನ್. ಕಸ ವಾಸನೆ ಏನೇ ಇರ್ಬೋದು, ಬಟ್ ಅಮೇಸಿಂಗ್ ಕಲರ್ಸ್ ಅಂಡ್ ಸೀನ್ಸ್. ನಾನು ಏನಕ್ಕೆ ಪೊಲೀಸ್ ಮೆನ್ ಮತ್ತೆ ಅವ್ರ ಗಾಡಿಗಳನ್ನ ಬ್ಲರ್ ಮಾಡಿದೀನಿ ಅಂದ್ರೆ ಮಾರ್ಕೆಟ್ ಇಂದ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹೋಗ್ತಾ ಇರ್ಬೇಕಾದ್ರೆ ಆ ರೋಡ್ ಅಲ್ಲಿ ತುಂಬಾ ಗ್ಯಾಮ್ಲಿಂಗ್ ನಡೆಯುತ್ತೆ, ರಾಜ ರೋಷವಾಗಿ ಗ್ಯಾಮ್ಲಿಂಗ್ ನಡೆಯುತ್ತೆ. ಪೊಲೀಸ್ನವ್ರು ಆಬ್ವಿಯಸ್ ಆಗಿ ಹಫ್ತಾ ತಗೊಂಡಿರ್ತಾರೆ, ಅದಕ್ಕೆ ಗ್ಯಾಮ್ಲಿಂಗ್ ಮಾಡಕ್ ಅಲ್ಲಿ ಬಿಟ್ಟಿರ್ತಾರೆ. ನಮ್ಗೇನ್ ಬೆಂಗಳೂರು ಪೊಲೀಸ್ ನಿಯತ್ ಬಗ್ಗೆ ಗೊತ್ತಿಲ್ದಿರೋ ವಿಷಯ ಏನಲ್ಲ ಬಿಡಿ. ಇದು ಬೆಟ್ಟಿಂಗ್ ನ ಏನಕ್ಕೆ ಇಂಡಿಯಾನ ಲೀಗಲ್ ಮಾಡಲ್ಲ ಅನ್ನೋದಕ್ಕೆ ನಿಮ್ಗೆ ಇಲ್ಲೇ ಉತ್ತರನೂ ಸಿಕ್ಬಿಡುತ್ತೆ ಬಿಡಿ. ಈ ವಿಡಿಯೋನ ಸ್ವಲ್ಪ ನಿಯತ್ತಿರೋ ಪೊಲೀಸ್ ನೋಡಿದ್ರೆ ನನಗೆ ಹೇಳ್ಬೋದು ಏನಕ್ಕೆ ಪೊಲೀಸ್ ಗಾಡಿನ ಮತ್ತೆ ಅವ್ರ ಫೇಸ್ ನ ಬ್ಲರ್ ಮಾಡಿದ್ಯಾ, ನಾವು ಆಕ್ಷನ್ ತಗೊಂತೀವಿ ಅವ್ರ ಮೇಲೆ ಅಂತ. ಆದ್ರೆ ನಾನ್ ಹೇಳಕ್ ಇಷ್ಟಪಡೋದು ಇಷ್ಟೇನೆ, ನೋಡಿ ಅವರು ಲೋವರ್ ಲೆವೆಲ್ ಆಫೀಸರ್ಸ್, ಅವ್ರ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ನಿಮ್ ACP ಗೆ ಕಮಿಷನರ್ ಗೆ ಗೊತ್ತಿಲ್ಲದೆ ಏನ್ ನಡೀತಾರಲ್ಲ, ಫಸ್ಟ್ ನೀವ್ ಅದನ್ನ ಸರಿ ಮಾಡ್ಕೊಳ್ಳಿ, ನಿಮ್ ಸಿಸ್ಟಮ್ ನ ಸರಿ ಮಾಡ್ಕೊಳ್ಳಿ. ಲಂಚ ಹೊಡೆಯೋದನ್ನ ಬಿಡಿ, ಇಲ್ಲಾಂದ್ರೆ ಬೆಟ್ಟಿಂಗ್ ನ ಲೀಗಲೈಸ್ ಮಾಡಿ. ನಿಮ್ಗೆ ಎರಡು ಮಾಡೋ ತಾಕತ್ತಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೊಪ್ಪು ತರಕಾರಿ ಮಾರ್ಕೊಂಡು ಇದ್ಬಿಡಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹತ್ರ ಏನಾದ್ರು ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಮಾಡೋ ಕಾಂಟೆಂಟ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ನನ್ನ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ನಲ್ಲಿ ಕೂಡ ಫಾಲೋ ಮಾಡಬಹುದು. ಲಿಂಕ್ಸ್ ನೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ನಮಸ್ಕಾರ.